ಕಡಲೆ ಬೀಜನ ಹುರ್ಕೊಂಡು ದಪ್ಪ ಮೆಣಸಿಕಾಯಿ ಜೊತೆಗೆ ಹಾಕಿ ಅದರ ರುಚಿನೇ ಬೇರೆ. ಜೊತೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಈ ರೆಸಿಪಿಯನ್ನು ಮಾಡ್ತಿದ್ದೀನಿ. ಅದೇನಂತ ತಿಳ್ಕೊಬೇಕಾದ್ರೆ ನೀವು ಪೂರ್ತಿ ವಿಡಿಯೋನ ನೋಡಬೇಕಾಗತ್ತೆ. ತುಂಬಾ ಟೇಸ್ಟಿಯಾಗಿರುವ ಈ ರೆಸಿಪಿ ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರುಚಿಕರವಾದ ಗ್ರೇವಿನ ತೋರಿಸ್ಕೊಡ್ತಿದ್ದೀನಿ. ಆರೋಗ್ಯಕರವಾದ ಈ ಗ್ರೇವಿನ ಮಾಡಲಿಕ್ಕೆ ಏನೆಲ್ಲ ಪದಾರ್ಥನ ಯೂಸ್ ಮಾಡ್ತೀನಿ, ಅದರ ಜೊತೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕ್ತೀನಿ. ಅದಷ್ಟು ರುಚಿ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರುತ್ತೆ ಈ ಕರಿ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ ನೋಡೋಣ. ಒಂದು ಪ್ಯಾನನ್ನು ಇಟ್ಟು 1 ಕಪ್ ಆಗೋಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಡ್ರೈ ರೋಸ್ಟೇ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ಆಯಲ್ಲು ಬೇಕಾಗಿಲ್ಲ. ಡ್ರೈ ರೋಸ್ಟ್ ಮಾಡಿಕೊಂಡು ನೋಡಿ ಅದನ್ನು ಒಂದು ಹದವಾಗಿ ಹುರ್ಕೋಬೇಕು. ಜಾಸ್ತಿ ಉರಿಯಲ್ಲಿ ನೋಡ್ಕೊಂಡು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಇಲ್ಲಾಂದರೆ ಒಂದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನಾವು ಕಡಲೆ ಬೀಜನ ಹುರ್ಕೋಬೇಕು. ಕಡಲೆ ಬೀಜದಲ್ಲಿ ತುಂಬಾ ನಮಗೆ ಪ್ರೋಟೀನ್ ಅಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳು ಹಾಗೆ ಕೊಟ್ಟರು ತಿಂತಾರೆ. ಈ ರೀತಿ ಗ್ರೇವಿಗೆ ಹಾಕಿದ್ರಂತೂ ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋತೀನಿ ಫ್ರೈ ಮಾಡೋದಕ್ಕೆ. ಎಲ್ಲನೂ ಡ್ರೈ ರೋಸ್ಟೇ ಮಾಡ್ಕೊಳ್ಳುವಂಥದ್ದು. ನೋಡಿ, ಇದು ಒಂದು ಕಲ್ಲರ್ ಬರೋವರೆಗೂ ಒಂದು ಅರ್ಧ ಹೋಳಲ್ಲಿ ಒಂದು 1/4 ಭಾಗ ಆಗೋಷ್ಟು ಕಾಯನ್ನು ಹಾಕ್ಕೊಂಡಿದ್ದೀನಿ. ನೀವು ಕೊಬ್ಬರಿ ಇದ್ರೂ ಹಾಕೋಬೋದು, ಕಾಯಿ ಚೂರು ಇದ್ರೂ ಹಾಕೋಬೋದು. ಅದನ್ನು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ. ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಅರ್ಧ ಈರುಳ್ಳಿಯನ್ನು ರೋಸ್ಟ್ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಅಷ್ಟೇ ಅದನ್ನು ಬಿಡಿಸಿ ಅದನ್ನು ಹಾಕೋತೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, 1 ಗೆಡ್ಡೆ ಬೆಳ್ಳುಳ್ಳಿ ಇದಿಷ್ಟನ್ನು ನಾವು ಫ್ರೈ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಸೈಡ್ಗೆ ಎತ್ತಿಟ್ಬಿಡೋಣ. ಯಾಕೆಂದರೆ ಅದು ತಣ್ಣಗಾಗಬೇಕು. ತಣ್ಣಗಾಗೋದಕ್ಕೂ ಮೊದಲೇ ಅದನ್ನು ರುಬ್ಬೇಡಿ. ಅದು ತಣ್ಣಗಾಗಲಿ, ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಒಂದು ಪ್ಯಾನ್ಗೆ ಅದು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಜೊತೆಗೆ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಖಾರಕ್ಕೆ ಒಂದು 2 ರಿಂದ 3, ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣ್ಸಿಕಾಯಿ ಅಥವಾ ಒಣಮೆಣಸು ಏನಾದರೂ ಹಾಕೋಬೋದು. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಚಟಪಟ ಅಂತ ಸಿಡಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಂದು 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನೀಗ 2 ಈರುಳ್ಳಿ ಕಟ್ ಮಾಡಿರೋಂಥದ್ರಲ್ಲಿ ಅರ್ಧ ಈರುಳ್ಳಿಯನ್ನು ಅದನ್ನು ಫ್ರೈ ಮಾಡೋದಕ್ಕೆ ಹಾಕಿದ್ದೆ. ಇನ್ನು 1.5 ಅಷ್ಟು ಈರುಳ್ಳಿಯನ್ನು ಈಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಯಾವ ರೀತಿ ಅಂದರೆ ಕಲ್ಲರೆಲ್ಲ ಚೇಂಜ್ ಆಗಬೇಕು. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾ ಇರೋ ಉದ್ದೇಶನೇ ಅಷ್ಟು ಬೇಗ ಕುಕ್ ಆಗಲಿ ಮತ್ತು ಕಲರ್ ಬೇಗ ಚೇಂಜ್ ಆಗುತ್ತೆ. ಹಾಗಾಗಿ ನಾನು ಬೇಗನೆ ಕುಕ್ಕಾಗಲಿ ಅಂತೇಳಿ ಹಾಕ್ಕೊಂಡೆ. ಅದು ಫ್ರೈ ಆಗೋವರೆಗೂ ತಣ್ಣಗಾಗಲಿಕ್ಕೆ ಬಿಟ್ಟಿದ್ನಲ್ಲ ಈ ಮಸಾಲಾನ ಜಾರ್ಗೆ ಹಾಕ್ಕೋತೀನಿ. ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟನ್ನು ಮಾಡ್ಕೋತೀನಿ. ನೋಡಿ, ಈ ಹದವಾಗಿ ಈಗ ತೋರಿಸ್ತೀನಿ. ಇಷ್ಟು ಹದವಾಗಿ ನಮಗೆ ಅದು ಪೇಸ್ಟ್ ಆಗಬೇಕು. ಅದನ್ನು ಸೈಡ್ಗೆ ಎತ್ತಿಟ್ಟು ಈರುಳ್ಳಿ ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ನಾವು ದಪ್ಪ ಮೆಣಸಿಕಾಯನ್ನು ಕಟ್ ಮಾಡಿದ್ದೀನಿ ಸ್ಲೈಸಾಗಿ. ಆ ಸ್ಲೈಸ್ ಆಗಿರುವಂಥದ್ದು ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಇದಕ್ಕೆ ಯಾವುದೇ ಟೊಮೊಟೊನ ನಾನು ಯೂಸ್ ಮಾಡ್ತಾಯಿಲ್ಲ. ಟೊಮೊಟೊ ಹಾಕ್ದಂತೆ ಇದೊಂದು ಇಂಗ್ರೀಡಿಯೆಂಟನ್ನು ಬಳಸ್ಕೊಂಡು ನಾನು ಮಾಡಿದ್ದೀನಿ. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ಈ ರೀತಿ ಎಲ್ಲೂ ನೀವು ನೋಡಿಲ್ಲ, ಅಷ್ಟು ಚೆನ್ನಾಗಿ ರುಚಿ ಬಂದಿತ್ತು. ನೋಡಿ, ಸ್ವಲ್ಪ ಮೆತ್ತಗಾಗಿದೆ. ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ಸ್ಪೈಸಸ್ ಅಂದರೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಕೈ ಆಡಿಸ್ಬೇಕು. ಯಾಕೆಂದರೆ ಇದರಲ್ಲಿ ಯಾವುದೇ ನೀರಂಶ ಇಲ್ಲ. ಟೊಮೊಟೊ ಹಾಕಿದರೆ ನೀರಂಶ ಇರ್ತಿತ್ತು. ಆ ಟೊಮೊಟೊ ಹಾಕಿಲ್ಲದೆ ಇರೋ ಕಾರಣ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಇಲ್ಲಾಂದರೆ ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಇದಾದ ನಂತರ ನಾವು ಇದಕ್ಕೆ ಸಾಂಬಾರು ಪೌಡರ್ ಅಂದರೆ ಮಟನ್ ಸಾಂಬಾರು ಪೌಡರ್ ಆದರೂ ಹಾಕೋಬೋದು ಅಥವಾ ಬೇಳೆ ಸಾಂಬಾರು ಪೌಡರನ್ನಾದರೂ ಹಾಕ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ 1 ಸ್ಪೂನಷ್ಟು ಧನಿಯಾ ಪೌಡರು, ಜೊತೆಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡ್ರೆ ನಿಮಗೆ ಆಗುತ್ತೆ. ಇದಿಲ್ಲ ಅಂತಂದರೆ ಅದನ್ನು ಹಾಕ್ಕೊಳ್ಳಿ. ನಾವು ಮನೆಯಲ್ಲೇ ಮಾಡಿರುವಂತಹ ಮಟನ್ ಸಾಂಬಾರು ಪೌಡರನ್ನು ಹಾಕ್ಕೋತಾ ಇದ್ದೀನಿ. ನಮಗೆ ಎಷ್ಟು ಗ್ರೇವಿ ಬೇಕಾಗುತ್ತೆ ಅಷ್ಟು ಮಟನ್ ಸಾಂಬಾರು ಪೌಡರನ್ನು ಹಾಕ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟ್ ಇರುತ್ತೆ ಅಂತಂದರೆ ನೀವು ತುಂಬಾ ಯಾವ ಚಿಕನ್ ಮಟನ್ ಅಷ್ಟು ದುಬಾರಿ ಬೆಲೆಯನ್ನು ಕೊಟ್ಟು ನಾವು ಈ ಟೇಸ್ಟನ್ನು ನೋಡೋದಾದರೆ ಇದು ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ. ನಾನು ಆಯಲಲ್ಲೇ ನೋಡಿ, ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಅನ್ನಲ್ಲ, 1 ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಇದು ಎಷ್ಟು
ಎಷ್ಟು ಟೇಸ್ಟನ್ನು ಕೊಡುತ್ತೆ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಯಾವುದೇ ಟೊಮೊಟೊ ಹಾಕಬೇಕಾಗಿಲ್ಲ, ಏನೂ ಹುಳಿ ಅಂಶ ಬೇಕಾಗಿಲ್ಲ. ಮೊಸರು ಹಾಕೊಂಡ್ರೆ ಸಾಕು. 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಇದಕ್ಕೆ ರುಬ್ಬಿರುವಂಥ ಮಸಾಲೆ ಏನಿತ್ತಲ್ಲ, ಕಡಲೆ ಬೀಜದ ಮಸಾಲೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಜಾಸ್ತಿ ನೀರನ್ನು ಹಾಕೋದು ಬೇಡ. ಯಾಕೆ ಅಂತಂದರೆ ಮತ್ತು ಇದನ್ನು ಅಷ್ಟೇ ಕೈ ಆಡಿಸ್ತಾನೆ ಇರಬೇಕು. ಜಾರನ್ನು ತೊಳೆದಿರುವಷ್ಟು ಒಂದು ಅರ್ಧ ಮುಕ್ಕಾಲು ಗ್ಲಾಸೊಳಗೆ ನೀರನ್ನು ಹಾಕ್ಕೋಬೇಕು. ನಾವು ದಪ್ಪ ಮೆಣ್ಸಿನ್ಕಾಯಿ ಮೆತ್ತಗಾಗಿದೆ, ಅದನ್ನು ಸ್ವಲ್ಪ ಬೇಯೋವರೆಗೂ ಎಲ್ಲ ರೋಸ್ಟ್ ಮಾಡಿರೋದ್ರಿಂದ ನಮಗೆ ಈ ಮಸಾಲನ ಜಾಸ್ತಿ ಬೇಯಿಸ್ಕೋಬೇಕು ಅನ್ನುವಂಥದ್ದಿಲ್ಲ. ನೋಡಿದ್ರಲ್ಲ, ಜಾರನ್ನು ತೊಳೆದು ಅದರಲ್ಲಿ ಇರುತ್ತಲ್ಲ ಆ ಮಸಾಲ, ಅದನ್ನೆಲ್ಲ ನೀಟಾಗಿ ತೊಳೆದು ಹಾಕಿದ್ದೀನಿ. ಇಷ್ಟು ಬಿಟ್ಟರೆ ಇಷ್ಟೇ ಸಾಕಾಗುತ್ತೆ ನಮಗೆ ಗ್ರೇವಿ. ಎಷ್ಟು ಥಿಕ್ನೆಸ್ ಆಗಿ ಬರುತ್ತೆ ನಾವು ನೋಡ್ಕೋಬೇಕು. ನೋಡಿ, ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಏಕೆಂದರೆ ಕಡಲೆ ಬೀಜ ಎಲ್ಲ ಹಾಕಿದ್ದೀವಲ್ವ, ಅದೆಲ್ಲ ಬೇಗನೆ ಗ್ರೇವಿ ಥಿಕ್ನೆಸ್ ಬಂದ್ಬಿಡುತ್ತೆ. ಹಾಗಾಗಿ ಅದನ್ನು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಇದನ್ನು ಕೈ ಆಡಿಸಿ ಎಷ್ಟು ಮೊಸರು ಹಾಕುವಂಥದ್ದು ಈ ಗ್ರೇವಿಗೆ ಒಂದು ಸ್ಪೆಷಲ್ ಟೇಸ್ಟನ್ನೇ ಕೊಡ್ತದೆ. ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಸಹ ಟ್ರೈ ಮಾಡಿ. ನಾನು ಇದನ್ನು ರವೆ ದೋಸೆ ಜೊತೆಗೆ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು ಗ್ರೇವಿ. ಸ್ವಲ್ಪ ರುಚಿಗೆ ಉಪ್ಪು, ಈಗ ನೋಡ್ತಿದ್ದೀರಲ್ಲ, ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ, ಯಾಕೆಂದರೆ ಗ್ರೇವಿಗೆ ಸಾಕಾಗಲ್ಲ. ಸಾಕಾದರೆ ನೀವು ಫಸ್ಟ್ ಹಾಕಿರೋ ಉಪ್ಪೇ ಸಾಕಾಗತ್ತೆ. ಈಗ ನೋಡಿ, ಅದನ್ನು ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ರುಚಿಕರವಾದಂತಹ ದಪ್ಪ ಮೆಣ್ಸಿನ್ಕಾಯಿ ಗ್ರೇವಿ, ದಪ್ಪ ಮೆಣ್ಸಿನ್ಕಾಯಿ ಕರಿ ಅಂತ ಹೇಳ್ಬೋದು, ಗೊಜ್ಜು ಅಂತ ಹೇಳ್ಬಹುದು, ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ. ಈಗ ನಾನು ರವೆ ದೋಸೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ, ಅಷ್ಟೇ ರುಚಿಯಾಗೂ ಇತ್ತು. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ. ಆದಷ್ಟು ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.